JCI ಬೇಲ್ಮನ್ ಇದರ ಬೇಲ್ಮನ್ JCC ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುವಂತಹ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂತಹ JC ಡಾಕ್ಟರ್ ಪ್ರಕಾಶ್ ಸರ್ ಅವರೇ, JCI ಬೇಲ್ಮನ್ ಅಧ್ಯಕ್ಷರಾಗಿರುವಂತಹ ವೀರೇಂದ್ರ ಸರ್ ಅವರೇ, ಈ ಕಾರ್ಯಕ್ರಮದ ಅತಿಥಿಗಳಾಗಿರುವ ಪಾಸ್ಟ್ ಪ್ರೆಸಿಡೆಂಟ್ JCI ಬೇಲ್ಮನ್ JC ಸುವರ್ ಶೆಟ್ಟಿ ಸರ್ ಅವರೇ, ಈ ಗವರ್ಮೆಂಟ್ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಆಗಿರುವಂತಹ ಶ್ರೀ ಗೋಪಾಲ್ ಸರ್ ಅವರೇ, ಈ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂತಹ JFM ಗಣಪತಿ ಕಾಮತ್ ಸರ್ ಅವರೇ, ಫೌಂಡರ್ ಪ್ರೆಸಿಡೆಂಟ್ JFM ಜಯಂತ್ ರಾವ್ ಅವರೇ, ಟ್ರೆಷರರ್ JC ಸುಧಾಕರ್ ರಾವ್ ಅವರೇ, JCI ಬೇಲ್ಮನ್ ಎಲ್ಲ ಪೂರ್ವಾಧ್ಯಕ್ಷಗಳೇ ಹಾಗೂ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಟ್ರಸ್ಟಿಗಳೇ, ಪೋಷಕರೇ, ವಿದ್ಯಾರ್ಥಿ ಮಿತ್ರರೇ, ಬಹಳಷ್ಟು ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮದಲ್ಲಿದ್ದೇನೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡುತ್ತೇನೆ. ವಿಶೇಷವಾದಂತಹ ವೇದಿಕೆ, ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳನ್ನ, ಆ ವಿದ್ಯಾರ್ಥಿಗಳ ಸಾಧನೆಯನ್ನು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ, ಜೊತೆಗೆ ಆ ಸಾಧನೆ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂತಹ ಶಿಕ್ಷಕರನ್ನು ಗೌರವಿಸುವಂತಹ ವೇದಿಕೆ, ಅದರೊಟ್ಟಿಗೆ ಸಾಧನೆ ಮಾಡಿದಂತ, ವಿಶೇಷವಾಗಿ ಸಾಧನೆ ಮಾಡಿದಂತ ಮಕ್ಕಳನ್ನ ಗೌರವಿಸುವಂತಹ ಕಾರ್ಯಕ್ರಮ, ಅದರೊಟ್ಟಿಗೆ ಈ ಟ್ರಸ್ಟಿಗೆ ಟ್ರಸ್ಟ್ ಅಧ್ಯಕ್ಷರ ಧರ್ಮಪತ್ನಿಯಿಂದ ಮತ್ತಷ್ಟು ಒಂದು ಬಲಪಡಿಸುವಂತ ಒಂದು ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮ ಹೊಂದಿಕೊಂಡಿರುವಂತಹ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಾನು ಪಾಲ್ಗೊಳ್ಳಿದ್ದೇನೆ, ಇದು ನನ್ನ ಪಾಲಿಗೆ ಬಂದಿರುವಂತಹ ಒಂದು ಭಾಗ್ಯ ಅಂತ ಹೇಳಿಕ್ಕೆ ಹೋದ್ರೆ ತಪ್ಪಾಗಿತ್ತು. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡ್ತಿರುವಂತಹ ಸುಮಾರು 40 ವರ್ಷಗಳಿಂದ ಸರಿಸುಮಾರು ನನ್ನ ವರ್ಷಕ್ಕೆ ಸರಿಯಾಗಿ 1986 ಜನರಾಗಿರುವಂಥದ್ದು, ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಒಳ್ಳೆಯ ಒಂದೇ ಮನಸ್ಸಿನ ಯುವಕರ ತಂಡ ಆರಂಭ ಮಾಡಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗುವಂತಹ ಈ ಟ್ರಸ್ಟಿನ ಎಲ್ಲ ಟ್ರಸ್ಟಿಗಳಿಗೆ ನನ್ನ ಮನದಾಳದ ವಲಯ ಅಧ್ಯಕ್ಷನ ನೆಲೆಯಲ್ಲಿ ವಂದನೆಯನ್ನು ಸಲ್ಲಿಸುತ್ತೇನೆ. ನಾವು ಅನೇಕ ಸಮಾಜ ಸೇವೆಯನ್ನು ಮಾಡ್ತೇವೆ, 2 ವರ್ಷ ಮಾಡ್ತೇವೆ, ಮತ್ತೆ ಸುಸ್ತಾಗ್ತೇವೆ, ಅದು ಬೇಡ ಅಂತ ಆಗ್ತದೆ, ಸಾಕು ಅಂತ ಆಗ್ತದೆ. ಯಾಕಂದ್ರೆ ಇದು ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಸಾಧನೆಯನ್ನು ಗುರುತಿಸಿ ಕೊಡುವಂತಹ ಗೌರವ. ಈ ಗೌರವ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವಂತಹ ಒಂದು ಪ್ರೇರೇಪಣೆ ಅಷ್ಟೇ. JCI ಗೊತ್ತಿರಬಹುದು, ಯುವಕರಲ್ಲಿ ಆ ನಾಯಕತ್ವವನ್ನು ಗುಣಪಡಿಸಿ ಅವರ ವ್ಯಕ್ತಿತ್ವ ವಿಕಸನ ಮಾಡುವಂತಹ ಉದ್ದೇಶವನ್ನು ಹೊಂದಿರುತ್ತದೆ. ಅದರೊಟ್ಟಿಗೆ ಸಮಾಜದಲ್ಲಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬಂದಿರುವಂತಹ ಸಂಸ್ಥೆ. ಇವತ್ತು ಈ ಶಿಕ್ಷಣ ನಮ್ಗೆ ಗೊತ್ತಿರ್ಬೋದು, ಸಮಾಜ ಬದಲಾವಣೆ ಆಗಬೇಕಾದ್ರೆ ಒಳ್ಳೆ ಶಿಕ್ಷಣ ಕೊಡಬೇಕು, ಶಿಕ್ಷಣದಿಂದ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ JCI ನಿರಂತರವಾಗಿ ಇಂತಹ ಶಾಲೆಗಳಿಗೆ ಸಹಾಯಹಸ್ತವನ್ನು ಮಾಡುವಂತಾಗಿರ್ಬೋದು, ತರಬೇತಿಯನ್ನು ಮಾಡುವಂತಾಗಿರ್ಬೋದು, ನಿರಂತರವಾಗಿ ಮಾಡ್ತಾ ಬರ್ತೇವೆ. ಆ ನೆಲೆಯಲ್ಲಿ ಇವತ್ತು ಈ ಸಂಸ್ಥೆ ಕೂಡ, ಈ ಒಂದು ಟ್ರಸ್ಟ್ ಕೂಡ ಮಾಡ್ತಾ ಬರ್ತಾ ಇದೆ. ಶಿಕ್ಷಣದಿಂದ ನಾವು ವ್ಯಕ್ತಿಯ ಬದುಕನ್ನು ಮಾತ್ರ ಬದಲಾಯಿಸುವುದಲ್ಲ, ಅದು ಸಮಾಜವನ್ನು ಮತ್ತು ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಸಾಧ್ಯವಾಗುತ್ತದೆ. ಆ ನೆಲೆಯಲ್ಲಿ ಇವತ್ತು ಉತ್ತಮ ಸಂಸ್ಕಾರವಿರುವಂತಹ, ಉತ್ತಮ ಸಾಮಾಜಿಕ ಕಳಕಳಿ ಇರುವಂತಹ ವಿದ್ಯಾರ್ಥಿಗಳಾಗಬೇಕಿರುವಂತಹ ನಿಲುವಿನಲ್ಲಿ ಅವರ ನೋಡುವ ಬಹಳಷ್ಟು ಖುಷಿ ಆಗ್ತದೆ. ನಿರಂತರವಾಗಿ 40 ವರ್ಷದಿಂದ ಮಾಡ್ತಿದ್ದಾರೆ ಅಂದ್ರೆ ಸರ್, ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ವಲಯದಲ್ಲಿ ಕೆಲವೇ ಕೆಲವು JCIಗಳು ಚಾರಿಟೇಬಲ್ ಟ್ರಸ್ಟ್ ಹೊಂದಿದೆ. ಅದರಲ್ಲಿ ದೊಡ್ಡದಾದಂತಹ ಪ್ರತಿ ವರ್ಷ ಒಂದು ಸ್ಕಾಲರ್ಶಿಪ್ ಕೊಡುವಂತ ತಂಡ ಇದ್ರೆ ಅದು JCI ಬೇಲ್ಮನ್. ಬಹಳಷ್ಟು ಹೆಮ್ಮೆ ಆಗ್ತಿದೆ JCI ಬೇಲ್ಮನ್ ಬಗ್ಗೆ. ಹಾಗಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ಈಗಾಗಲೇ ಕೇಳಿಕೊಂಡು 25 ಲಕ್ಷಕ್ಕಿಂತ ಜಾಸ್ತಿ ಒಂದು ದೊಡ್ಡ ಫಂಡ್ ನಮ್ಮಲ್ಲಿದೆ. ಆ ಫಂಡಿನ ಬಗ್ಗೆ ಇಂಟ್ರೆಸ್ಟ್ ಇದೆ, ನನ್ನ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಆ ಒಂದು ಫಂಡ್ ಇನ್ನಷ್ಟು ದೊಡ್ಡದಾಗ್ಲಿ, ಆ ಸಮಾಜದ ಈ ಭಾಗದ ಎಲ್ಲ ಮಕ್ಕಳಿಗೆ ಆ ಸ್ಕಾಲರ್ಶಿಪ್ ದೊರೆಯುವಂತಾಗ್ಲಿ ಅಂತ ಶಕ್ತಿಯನ್ನ ದೇವರು ಇನ್ನಷ್ಟು ಕರುಣಿಸಲಿ ಎನ್ನುವಂತ ಪ್ರಾರ್ಥನೆಯನ್ನು ಮಾಡುತ್ತಾ JCI ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಸಮಾಜದ ಮಕ್ಕಳನ್ನ, ಯುವತಿಯರನ್ನು ಬೆಳೆಸಲಿ, ಅವರಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವಂತ ಸಂಘಟನೆಯಾಗಿ ಬೆಳೀಲಿ ಅಂತ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಮಾತನ್ನು ಹೇಳುತ್ತಾ ಜೈ JCI.
ನಿಮ್ಮ ಪ್ರೇರಣಾದಾಯಕ ಮಾತುಗಳಿಗೆ ಅಭಿನಂದನೆಗಳು ಸರ್. ಮೇಲಾಡಿ ಭೋಜರಾಜ್ ಶೆಟ್ಟಿ ಅವರಿಂದ ಸ್ಥಾಪಿಸಿದ ನಿರ್ವಹಣಾ ನಿಧಿ ಟ್ರಸ್ಟಿನ ನಿರ್ವಹಣಾ ವೆಚ್ಚವನ್ನು ಭರಿಸಲು ಉಪಯೋಗಿಸ್ತಾ ಇದ್ದೇವೆ. ಶ್ರೀ ಕಿಶೋರ್ ಶೆಟ್ಟಿ ಉಡುಪಿ ಅವರಿಂದ ಸ್ಥಾಪಿಸಲ್ಪಟ್ಟ ನಿರ್ವಹಣಾ ನಿಧಿ, ಇದನ್ನು ಕೂಡ ಇದರ ಬಡ್ಡಿಯನ್ನು ಟ್ರಸ್ಟ್ ನಿರ್ವಹಣಾ ವೆಚ್ಚವನ್ನು ಭರಿಸಲು ಉಪಯೋಗಿಸ್ತಾ ಇದ್ದೇವೆ. ಮುಂದೆಗೆ ಶ್ರೀಮತಿ ಶಾಂತಾ ಲಕ್ಷ್ಮಣ ಜೋಗಿ ಸ್ಮಾರಕ ವಿದ್ಯಾರ್ಥಿ ವೇತನ ನಿಧಿ, ಅವರ ಮಗ ಗಡ್ಮಣ್ಣ ಜೆಸಿಯ ಪೂರ್ವಾಧ್ಯಕ್ಷ ನಿಮ್ಮ ಪತಿ ಟ್ರಸ್ಟಿನ ಅಧ್ಯಕ್ಷರಾಗಿ ಟ್ರಸ್ಟ್ ಅನ್ನು ಬೆಳೆಸ್ತಾ ಇದ್ದಾರೆ. ನೀವು ಪ್ರಕಾಶ್ ಸರ್ ಅವರಿಗೆ ಸಹಕಾರ ನೀಡಿದಷ್ಟು ಟ್ರಸ್ಟ್ ಇನ್ನಷ್ಟು ಬೆಳೆಯುತ್ತಾ ಹೋಗುತ್ತೆ ಅಂತ ಹೇಳುತ್ತಾ ಶುಭವಾಗಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಿಮಗೆ ಶಿರವಾಗಿ ವಂದಿಸ್ತಾ ಇದ್ದೇವೆ. ಸಂದೀಪ್ ಕುಲಾಲ್ ನಿಧಿಯಲ್ಲಿ ಇನ್ನೊಂದು ನಿಧಿ ಶ್ರೀ ಗಣೇಶ್ 7ನೇ ತರಗತಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕೆದಿಗೆ ಶ್ರೀ ಪ್ರಣೇಶ್. ಇದೀಗ ಇನ್ನು ಕೇವಲ 2-3 ಮಾತ್ರ ಬಾಕಿ ಇದೆ. ಟ್ರಸ್ಟಿನ ಅಧ್ಯಕ್ಷರು 2 ಮಾತ್ರ ಅಧ್ಯಕ್ಷರುಗಳನ್ನು ಹೇಳುತ್ತಾ ನಂತರ 2-3 ವಿದ್ಯಾರ್ಥಿಗಳನ್ನು ವಿತರಿಸಿ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಇವತ್ತು ಈ ಸಭೆಯ ಚಂದಗಾಣಿಸಿಕೊಟ್ಟ ಎಲ್ಲ ದೇಸಿ ಪ್ರಮುಖರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳಷ್ಟು ಜನ ಮಳೆಯಾದರೂ ಸುಮಾರು ಜನ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಹಕರಿಸಿದೆ. ನಿಮ್ಮನ್ನೆಲ್ಲ ಅವತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಚಿಕ್ಕ ಸಮಾರಂಭವಾಗಿ ಮೂಡಿ ಬಂದಿದೆ. ಇದಕ್ಕೆ ಬಹಳಷ್ಟು ಶ್ರಮಪಟ್ಟವರು ನಮ್ಮ ಟ್ರಸ್ಟಿನ ಕಾರ್ಯದರ್ಶಿ ಜೆ.ಸಿ. ಗಣಪತಿ ಕಾಮತ್ ಮತ್ತು ಸುಧಾಕರ್ 2-3 ದಿನದಿಂದ ಅವರು ನಿರಂತರ 24 ಗಂಟೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಬೇಕು, ಸಮಾರಂಭ ಅಚ್ಚುಕಟ್ಟಾಗಿ ನಡೀಬೇಕಂದ್ರೆ ಹಿಂದೆ ಯಾರಾದರೂ ಇದ್ದಾರೆ ಅಂತೇಳಿ ನಾನು ವೃತ್ತಿಯಲ್ಲಿ ವೈದ್ಯ ಆದ ಕಾರಣ ನನಗೆ ಬಹಳಷ್ಟು ಸಮಯವನ್ನು ಇದಕ್ಕೆ ವಿನಿಯೋಗಿಸಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ಪರವಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಶಾಬಾಸ್ ಅಂತೇಳಿ ಮಾತ್ರ ಹೇಳ್ತೇನೆ. ನನಗೆ ಮತ್ತೆ ಕೊಡಲಿಕ್ಕೆ ಆಗಲಿಲ್ಲ. ಸರ್ವಜ್ಞರು ಯಾವಾಗ ನಮ್ಮೊಂದಿಗೆ ಇದ್ದಾರೆ, ಎಲ್ಲ ಟ್ರಸ್ಟ್ಗಳು ನಮ್ಮೊಂದಿಗೆ ಇದ್ದಾರೆ. ಜಯಂತಿ ಮೇಡಮ್ ಬಗ್ಗೆ ಹೇಳೋದು ಬೇಡ. 3ನೇ ವರ್ಷ ಅವರ ಒಂದು ಮುಂದುವರೆದಿದ್ದಾಗಿ 3ನೇ ಸಂದರ್ಭ ನಾವು ಇಲ್ಲಿ ಮಾಡ್ತಾ ಇರೋದು. ಅವ್ರು ಹೇಳಿದರು ಸರ್, ನಾನು